ನಮ್ಮೂರಿನಲ್ಲಿ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಲಾಯಿತು. ಬರೀ ನೋಡೋಣ ಮುಂದ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹಿರಣಗೌಡ. ಜೆಂಡ ಜಲ್ದಿ ಏರಿಸ್ತಾರಂತ ಅಂದ್ಬಿಟ್ಟು ಬಡ ರೆಡಿ ಆಗಿ ಹೊಂಟಿವ್ ನೋಡ್ರಿ. ಹೊರಗೋಗಿ ನೋಡ್ತಾ ಇದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಊರಲ್ಲಿ ಬೆಳಗ್ಗೆನೆ ಮಕ್ಕಳು ವಿಶೇಷವಾದಂತ ಪ್ರಭತ್ ಬೇರಿ ಮಾಡಿ ಶಾಲೆಯ ಒಳಗಡೆ ಹೋದರು. ನಂತರ ನಾನು ಮತ್ತು ನನ್ನ ಆತ್ಮೀಯ ಗೆಳೆಯ ಹಾಗೂ SDMC ಅಧ್ಯಕ್ಷರು, ಶಾಲೆಯ ಮುಖ್ಯ ಗುರುಗಳು ಶಾಲೆಯ ಒಳಗಡೆ ಹೋದೆವು. ಶಾಲೆಯ ಒಳಗಡೆ ಹೋಗಿ ನೋಡಿದರೆ ಊರಿನ ಗುರು ಹಿರಿಯರು ಹಾಗೂ ಗಣ್ಯರು ಎಲ್ಲರೂ ಕೂಡ ಆಗಮಿಸಿದ್ದರು. ಶಾಲೆಯಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. 77ನೇ ಗಣರಾಜ್ಯೋತ್ಸವವನ್ನು ನ್ಯಾಷನಲ್ ಸೆಲ್ಯೂಟ್ ಮುಖಾಂತರ ಧ್ವಜಾರೋಹಣವನ್ನು ಎಲ್ಲರೂ ಸೇರಿ ನೆರವೇರಿಸಲಾಯಿತು. ಪ್ರಾಥಮಿಕ ಶಾಲೆಯಲ್ಲಿ ಆದ ನಂತರ ನಾನು ಮತ್ತು ನನ್ನ ಸ್ನೇಹಿತ ಅಂಬರಿಯಲ್ಲಿ ಹೈಸ್ಕೂಲ್ಗೆ ಹೋದೆವು. ಅಲ್ಲಿನ ಗುರುಗಳು ನಮಗೆ ಸ್ವಾಗತ ಕೂಡ ಮಾಡಿದರು. ಇದೀಗ ತಾನೇ ಆಗಮಿಸಿದಂತಹ ಚಾಂಪಾಶಣ್ಣ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಊರಿನ ಯುವಕರಾಗಿರ್ತಕ್ಕಂತಹ ಈರಣ್ಣ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಂತರ ನನ್ನ ಆತ್ಮೀಯ ಸ್ನೇಹಿತ ಗಣರಾಜ್ಯೋತ್ಸವದ ಬಗ್ಗೆ ಹೇಳಿ ಮತ್ತು ಮಕ್ಕಳಿಗೂ ಕೂಡ ಒಂದೆರಡು ಅನಿಸಿಕೆಗಳನ್ನು ಕೂಡ ಹೇಳಿದರು. ಹೈಸ್ಕೂಲ್ನಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಊರಿನಲ್ಲಿರುವಂತಹ ಪ್ರಾಥಮಿಕ ಶಾಲೆಗೆ ಮತ್ತೆ ಮರಳಿ ಬಂದ್ವಿ. ನಾವು ಬರುವಷ್ಟರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಶುರುವಾಗಿದ್ದವು. ಪುಟ್ಟ ಪುಟಾಣಿಗಳ ಪುಟ್ಟ ಭಾಷಣಗಳು, ನಾಟಕಗಳು, ಈ ನೆಲದ ಸಂಸ್ಕೃತಿ ಸಾರುವ ನೃತ್ಯಗಳು ನೋಡುಗರ ಮನಸ್ಸನ್ನು ಸೆಳೆದವು. ಈ ಒಂದು ಅದ್ದೂರಿ ಸಮಾರಂಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಚಾಂದ್ಪಾಶ್ ಅವರು ಈ ದಿನ ಕನ್ನಡ ನಾಡಿನ ಮಹಾನ್ ಚೇತನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹುತಾತ್ಮರಾದ ದಿನದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಿ ನೋಡುಗರ ಗಮನ ಸೆಳೆದರು. ಆದೇಶ ಗುರುಗಳು ಕೂಡ ಗಣರಾಜ್ಯೋತ್ಸವದ ಬಗ್ಗೆ ಹೇಳುತ್ತಾ, ನಾನು ಇನ್ನು 2 ತಿಂಗಳು ಮಾತ್ರ ಇಲ್ಲಿ ಇರೋದು, ಬೇರೆ ಕಡೆ ವರ್ಗಾವಣೆ ಆಗಿದೆ ಅಂತ ದುಃಖದ ವಿಷಯ ಕೂಡ ಹಂಚಿಕೊಂಡರು. ಹಾಗೂ ನಮ್ಮ SDMC ಅಧ್ಯಕ್ಷರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಹಾಡಿದರು. ಈ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಸ್ನೇಹಿತರು ಕೂಡ ಆಸೀನರಾಗಿದ್ದರು. ಇಲ್ಲಿಗೆ ನನ್ನ ಸ್ವೀಟ್ ಅಂಡ್ ಶಾರ್ಟ್ ಲಾಗ್ ಅನ್ನು ಮುಗಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.